ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಫಸ್ಟೀಚ್. ಗುಡ್ ಮಾರ್ನಿಂಗ್. ನಾನು ಎರಡು ಮೂರು ಚೇರ್ ಕಲಿದೆ, ಬಂದು ಕುತ್ಕೊಳ್ಬೋದು. ಸರ್ ಬನ್ನಿ ಶ್ರೀನಿವಾಸ್, ಮೂರು ಚೇರ್ ಕಲಿ. ಓಕೆ, ಎಲ್ರು ಹೆಂಗಿದ್ದೀರಾ? ಏನೋ ಅಂತ ಆರಾಮಿದ್ದೀರಿ ಸರ್ ಅಂದ್ರೆ? ಯಾಕಂದ್ರೆ ಶೆಕೆಗೆ ಇದ್ದದ್ದು ಬಟ್ಟೆ ಎಲ್ಲ ಹೊಸಬ್ರು ಬಂದಿದ್ರ ಫಸ್ಟ್ ಟೈಮ್ ಕೈ ಎತ್ತಬಹುದಾ? ಫಸ್ಟ್ ಟೈಮ್ ಸರ್ ಬಂದಿರೋದು ಈ ಮೀಟಿಂಗ್ಗೆ, ಫಸ್ಟ್ ಟೈಮ್ ಬಂದಿರೋದು. ಹೆಂಗ ಅನಿಸ್ತಾ ಇದೆ ಇನ್ಫಾರ್ಮೇಶನ್ ಎಲ್ಲ? ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು ಅಂತ ನಿಮ್ಗೆ ಏನ್ ಇಷ್ಟ ಆಯ್ತು? ಜೀವನದಲ್ಲಿ ಮುಂದಕ್ಕೆ ಬರಬಹುದು, ಮತ್ತೆ ಆರೋಗ್ಯ ಇರ್ಬೋದು, ಮತ್ತೆ ದುಡ್ಡು ಸಂಪಾದನೆ ಮಾಡ್ಬೋದು, ಮತ್ತೆ ಒಳ್ಳೆ ಲೈಫ್ ಸ್ಟೈಲ್, ಮತ್ತೆ ಅದು ಇಬ್ಬರು ಮೂವರಿಗೆ ಅಷ್ಟೇನಾ? ಆಗಿರಲಿಲ್ಲ. ಏನ್ ನಿಮ್ಗೇನ್ ಇಷ್ಟ ಆಯ್ತು? ಯಾಕಂದ್ರೆ ಇಲ್ಲಿ ಬಂದಿದೀವಿ ಅಂದ್ರೆ ಬಂದು ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್. ಎಸ್ ಆರ್ ನೋ? ಎಸ್ ಆರ್ ನೋ? ಸ್ವಲ್ಪ ಕೇಳೋದು ಕೂತ್ಕೊಂತೀರಾ? ಒಂದು 5-10 ನಿಮಿಷ ಅಷ್ಟೇ, ಅದಕ್ಕೆ ಜಾಸ್ತಿ ಟೈಮ್ ಮಾತಾಡೋದು. ಯಾಕಂದ್ರೆ ಮನೇಲಿ ಇದ್ರೆ ಆರಾಮ್ ನಿದ್ದೆ ಮಾಡೋ ಟೈಮ್, ಎಲ್ಲ ಟೆನ್ಷನ್ ಬಿಟ್ಟಾಗ ಆರಾಮ್ ರೆಸ್ಟ್ ಮಾಡಿ. ಓಕೆ, ನನ್ನ ಹೆಸರು ಹುಸೇನಪ್ಪ ಅಂತೇಳಿ ಬಂದಿದ್ದು ಮಾಲ್ವಿಯಿಂದ. ನನ್ನ ಬಗ್ಗೆ ನಾನು ಲಾಸ್ಟಲ್ಲಿ ಪರಿಚಯ ಮಾಡ್ಕೊಂತೀನಿ. ಅದಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್ ಅಂದ್ರೆ ಏನು ಅರ್ಥ ಮಾಡಿಸ್ತೀನಿ. ತುಂಬಾ ಜನರಿಗೆ ಮಧ್ಯಾಹ್ನ 1:30 ಸರ್ ಗುಡ್ ಮಾರ್ನಿಂಗ್ ಅಂತಾರೆ, ಯಾಕೆ ತಲೆಗೆಲ್ಲ ಕೆಟ್ಟ ಅನ್ಬೋದು, ಬಟ್ ಅರ್ಥ ಮಾಡಿಸ್ತೀನಿ. ಸರ್ ಗುಡ್ ಮಾರ್ನಿಂಗ್ ಯಾವಾಗ ಅಂತೀವಿ? ಬೆಳಿಗ್ಗೆ. ಮಧ್ಯಾಹ್ನ ಆಗ್ತಾ ಬಂದಾಗ ಗುಡ್ ಆಫ್ಟರ್ನೂನ್. ಸಾಯಂಕಾಲ, ರಾತ್ರಿ ನಾವು ಮಾತಾಡ್ತೀವಿ ಸರ್ವೇ ಸಮಯ. ಎಸ್ ಆರ್ ನೋ? ವೆಸ್ಟೀಜ್ ಅಲ್ಲಿ ಯಾವಾಗಲೂ ಗುಡ್ ಮಾರ್ನಿಂಗ್. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ದಾಗ ಸೂರ್ಯ ಹೆಂಗಿರ್ತಾನೆ? ಫ್ರೆಶ್ ಆಗಿರ್ತಾನೆ, ನೋಡ್ಬೇಕು ಅನ್ಸುತ್ತೆ, ಮೈಂಡ್ ಅಲ್ಲಿ ಒಳ್ಳೆ ಆಲೋಚನೆ ಬರ್ತೀವಿ, ಹೋಗ್ಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕಂತ ಇರುತ್ತೆ. ಎಸ್ ಆರ್ ನೋ? ಮಧ್ಯಾಹ್ನ ಆಗ್ತಾ ಬಂದಾಗ ಈ ಸೂರ್ಯ ನಮ್ಗೆ ಕಾಣಲ್ಲ ಬಿಡ್ರಿ, ಬಿಸಿಲು ಮಾತ್ರ ಜಾಸ್ತಿ ಇರುತ್ತೆ. ಸಾಯಂಕಾಲ, ಬೆಳಿಗ್ಗೆ ಮೂಡೇ ಬೇರೆ, ಸಾಯಂಕಾಲ ಮೂಡೇ ಬೇರೆ, ಹೌದಾ? ಈ ನೋಡಿ, ಬೆಳಿಗ್ಗೆ ಯಾವ ರೀತಿ ಸೂರ್ಯ ಫ್ರೆಶ್ ಆಗಿರ್ತಾನೆ, ಏನಾದ್ರು ಮೈಂಡಲ್ಲಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಯೋಚನೆ ಮಾಡ್ತಾ ಇರ್ತೀವೋ, ಅದೇ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಫ್ರೆಶ್ ಆಗಿರ್ಲಿ, ಒಳ್ಳೆ ಒಂದು ಮೂಡ್ ಇರಲಿ ಅಂತ ಗುಡ್ ಮಾರ್ನಿಂಗ್ ಅಂತ ಕರಿತೀವಿ. ಒಂದ್ ಸೆಕೆಂಡ್ ಗುಡ್ ಮಾರ್ನಿಂಗ್. ಇನ್ನೊಂದು ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮೋರ್ ಅರ್ನಿಂಗ್. ಯಾರಿಗೆಲ್ಲ ದುಡ್ಡು ಬೇಕು? ನನಗಂತೂ ಬೇಕು. ನಿಮಗೇನು ಬೇಕಂದ್ರೆ ಬೇಕು. ಯಾರಿಗೆಲ್ಲ ದುಡ್ಡು ಬೇಕು? 100% ಬೇಕು. ಎಸ್ ಆರ್ ನೋ? ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮೋರ್ ಅರ್ನಿಂಗ್, ಒಳ್ಳೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಿ. ರೆಡಿ ಇದೀರಾ? ರೆಡಿ ಇದೀರಾ? ಗುಡ್ ಮಾರ್ನಿಂಗ್. ನನ್ನ ಬಗ್ಗೆ ನಾನು ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಈ ಬಿಸ್ನೆಸ್ ಅನ್ನೋದೇನು, ಯಾವುದಕ್ಕೋಸ್ಕರ ಈ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ಎಷ್ಟೋ ಜನ ಈ ಬಿಸ್ನೆಸ್ ಅಲ್ಲಿ ತಮ್ಮ ಲೈಫ್ ನ ಚೇಂಜಸ್ ಮಾಡ್ತಾರೆ, ಅದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ. ಆರ್ ಯು ರೆಡಿ? ಆರ್ ಯು ರೆಡಿ? ಎಸ್ ಎಲ್ ತಮಿಳ್. ಆರ್ ಯು ರೆಡಿ? ಒಬ್ಬರು ಯಾರಾದ್ರೂ ಬರ್ತಾರೆ? ಎಲ್ಲರೂ ಕಾಣಬಹುದು. ಇಲ್ಲಿ ಯಾರೆಲ್ಲ ಬಂದಿದ್ದೀರಾ? ಹೌದಾ? ಎಲ್ರಿಗೂ ಬೇಕಾಗಿರೋದು ಎರಡು ಮೇನ್ ಇಂಪಾರ್ಟೆಂಟ್, ಒಂದು ಆರೋಗ್ಯ, ಇನ್ನೊಂದು ದುಡ್ಡು. ಎಸ್ ಆರ್ ನೋ? ಕಾನ್ಸಂಟ್ರೇಷನ್ ಇಲ್ಲಿ ಕೊಡ್ರಿ. ಒಂದು 10-15 ನಿಮಿಷ ಈ ಬಿಸ್ನೆಸ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇಲ್ಲಿ ಯಾರೆಲ್ಲ ಬಂದಿದ್ರಿ? ನಮ್ಮ ಜೀವನಕ್ಕೋಸ್ಕರ, ವೆಸ್ಟೀಜ್ ಸೈಡ್ ಬಿಡಿ, ನಮ್ಮ ಜೀವನಕ್ಕೋಸ್ಕರ ಏನ್ ಬೇಕು? ಜೀವನದಲ್ಲಿ ನಿಮಗೆ ಏನ್ ಬೇಕು? ಕೂತ್ಕೊಂಡ್ರೆ ಆಕೆ ತೊಂದರೆ ಇಲ್ಲ. ನಿಮಗೆ ನಿಮ್ಮ ಜೀವನದಲ್ಲಿ ಏನೇನ್ ಬೇಕು? ಏನ್ ಬೇಕು ಸರ್? ಆರೋಗ್ಯ. ಆರೋಗ್ಯ ಚೆನ್ನಾಗಿರುತ್ತೆ. ಡೋಂಟ್ ವರಿ, ನಶೀಲ್ ಪ್ರಾಡಕ್ಟ್ ಇದಾವೆ, ಬೆಸ್ಟ್ ಪ್ರಾಡಕ್ಟ್ ಅಂತ ಇದಾವೆ, ಆರೋಗ್ಯ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಷ್ಟು ಬೇಕು? ನಾನು ಕೊಡಲ್ಲ, ಬಟ್ ಕೊಡೋ ದಾರಿ ಹೇಳ್ಬೇಕು. ಎಷ್ಟು ಬೇಕು? ಜೀವನಕ್ಕೆ ಆಗೋಷ್ಟು, ಎಷ್ಟು ಆಗೋಷ್ಟು? 1 ಲಕ್ಷ, 2 ಲಕ್ಷ, 10 ಕೋಟಿ, 20 ಕೋಟಿ, 50 ಲಕ್ಷ ಸಾಕ? ಕೇಳಿ. ಆಯ್ತಾ ಸರ್? ಒಂದೇ ಕಡೆ ಇರೋದು ನೋಡಿ. ಇಲ್ಲಿ ಯಾರೆಲ್ಲ ಬಂದಿದ್ದೀರಾ, ನಮ್ಗೆಲ್ಲ ಡ್ರೀಮ್ಸ್, ಕನಸು ಅಂತ ಇರ್ತವೆ, ನಮ್ಗೆ ಆದಂತ ಕನಸುಗಳು ಇರ್ತವೆ. ಪ್ರತಿಯೊಬ್ಬರು ಸಹಿತ ಕಾನ್ಸಂಟ್ರೇಷನ್ ಕೊಡ್ತೀವಿ. 10-15 ನಿಮಿಷ. ಪ್ರತಿಯೊಬ್ಬರಿಗೆ ಕಾರ್ ತಗೋಬೇಕಂತ ಆಸೆ ಇರುತ್ತೆ, ಇದೆಯಾ? 100%. ಮನೆ ಕಳಿಸ್ಬೇಕಂತ ಆಸೆ ಇರುತ್ತೆ, ಇದೆಯಾ? ಬೇರೆ ದೇಶಕ್ಕೆ ಹೋಗ್ಬೇಕಂತ ಆಸೆ ಇರುತ್ತೆ, ಇದೆಯಾ? ಇನ್ನೊಂದು ಬಂಗಾರ ತಗೋಬೇಕಂತ
ಆಸೆ ಇರುತ್ತೆ. ಓಕೆನಾ? ಇನ್ನೊಂದು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕಂತ ಆಸೆ ಇರುತ್ತೆ, ದುಡ್ಡು ಮಾಡ್ಬೇಕಂತ ಆಸೆ ಇರುತ್ತೆ. ಎಷ್ಟನ್ನ ಕೊಡ್ಕೊಳ್ರಿ, ನಿಮ್ಗೆ ಇದಕ್ಕೆ GST ಕಟ್ಟೋದನ್ನ ಬೇಕಾಗಿಲ್ಲ. ಓಕೆನಾ? ನನಗೆ ಒಂದು 100 ಕೋಟಿ ಬೇಕು, ಅದಕ್ಕೆ GST ಕಟ್ಟೋದನ್ನ ಬೇಕಾಗಿಲ್ಲ. ಕೇಳಿ, ಇಲ್ಲಿ ಯಾರೆಲ್ಲ ನಾವು ಬಂದಿದ್ದೀವಿ, ನಮಗೆ ಬೇಕಾಗಿದ್ದು ಸಾಮಾನ್ಯವಾಗಿ ನಮಗೆ ಒಂದು ಕಾರ್ ಬೇಕು, ಒಂದು ಮನೆ, ಒಂದು ಫಾರಿನ್ ಹೋಗೋದಕ್ಕೋಸ್ಕರ, ಬಂಗಾರ ಗಿಂಗಾರ ಚೆನ್ನಾಗಿ ತಗೊಳ್ಳೋದಕ್ಕೋಸ್ಕರ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ದುಡ್ಡು ಬೇಕು. ಎಸ್ ಆರ್ ನೋ? ಈಗ ಹೇಳಿ, ಇಷ್ಟೆಲ್ಲ ನಾವು ಸಂಪಾದನೆ ಮಾಡಕ್ಕೆ ಎಷ್ಟು ವರ್ಷ ಟೈಮ್ ತಗೊಳ್ಬಹುದು? ಎಷ್ಟು ವರ್ಷ ಟೈಮ್ ತಗೊಳ್ಳಿ? ಇಲ್ಲಿ ಮಾತಾಡಿದ್ರೆ ದುಡ್ಡು, ಇಲ್ಲಂದ್ರೆ ದುಡ್ಡು. ನೀವು ಮಾತಾಡಿದ್ರೆ ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಓಕೆ, ಕಾರು ಒಂದು 10 ಲಕ್ಷ ರೂಪಾಯಿ ಕಾರ್ ತಗೊಳಕ್ಕೆ, ಒಂದು 50 ಲಕ್ಷ ರೂಪಾಯಿ ಮನೆ ಕಳ್ಸಕ್ಕೆ, ಫಾರಿನ್ ಹೋಗಕ್ಕೆ 1 ಲಕ್ಷ ರೂಪಾಯಿ ಎಲ್ಲ ಬಂದು ಹೋಗ್ಬಿಡ್ತೀವಿ. ಒಂದು ತೊಲೆ ಬಂಗಾರ ರೇಟ್ ಎಷ್ಟಿದೆ ಈಗ? 1,40,000 50,000. ಒಂದು 10 ತೊಲೆ ತಗೊಂತೀವಿ ಅಂದ್ರೆ ಎಷ್ಟು? 15 ಲಕ್ಷ. ಫ್ಯಾಮಿಲಿನೇ ಚೆನ್ನಾಗಿ ನೋಡ್ಕೊಳಕ್ಕೆ ಒಂದು 5 ಲಕ್ಷ ದುಡ್ಡು ಸರ್ ಹೇಳೋದಾಗೆ. ಮನಿ ಸರ್ 50 ಲಕ್ಷ ದುಡ್ಡು ಅನ್ಕೊಳ್ಳಿ, ಎಲ್ಲ ಸೇರಿದ್ರೆ 10, ಒಂದು 50, 60, ಒಂದು 70, 70 ಪ್ಲಸ್ 50 120 ಪ್ಲಸ್ 1 120 150, ಅಂದ್ರೆ 1,50,00,000 ಬೇಕು ಚೆನ್ನಾಗಿರಕ್ಕೆ. ಹೀಗೆ 1.5 ಕೋಟಿ ರೂಪಾಯಿ ನಿಮಗೆ ಬರೋದಕ್ಕೋಸ್ಕರ ಎಷ್ಟು ವರ್ಷ ದುಡಿಬೇಕು? ಕೂಲಿ ಮಾಡಿದ್ರೆ ಹೇಳಿ, ಸಾಯಂಕಾಲ ದುಡಿದ್ರು ಬರಲ್ಲ. ಎಷ್ಟು? 1.5 ಕೋಟಿ. ಇದು ನಿಮ್ಮ ಕನಸುಗಳು, ನನವಲ್ಲ, ನಿಮ್ಮೇ. ಎಸ್ ಆರ್ ನೋ? ಈಗ ಹೇಳಿ, ಈ 1.5 ಕೋಟಿ ರೂಪಾಯಿ ಸಂಪಾದನೆ ಮಾಡಕ್ಕೆ ಒಂದು 5 ವರ್ಷದಲ್ಲಿ ಬಂದ ಹೆಂಗ್ ಅನ್ಸುತ್ತೆ? ಬರಲ್ಲ ಕೆಲಸ ಹೆಂಗೆ ಸರ್? ನಾವು ದುಡ್ಡು ಸಂಪಾದನೆ ಮಾಡಕ್ಕೆ 3 ದಾರಿ ಇದೆ. ಒಂದು ಗೌರ್ಮೆಂಟ್ ಜಾಬ್, ಇಲ್ಲ ಏನಾದ್ರೂ ಬಿಸ್ನೆಸ್, ಇಲ್ಲಾಂದ್ರೆ ವೆಸ್ಟ್ ಈಸ್ಟ್. ನನಗೆ ಹೇಳಿ, ಜಾಬ್ ಮಾಡಕ್ಕೆ ಡಿಗ್ರಿ ಬೇಕಾ? ಪರ್ಸೆಂಟೇಜ್ ಬೇಕಾ? ರೆಕಮೆಂಡೇಶನ್ ಬೇಕಾ? ಎಕ್ಸ್ಪೀರಿಯನ್ಸ್ ಬೇಕಾ? ಬಾಸ್ ಹೇಳ್ದಂಗೆ ಕೇಳ್ಬೇಕಾ? ಎಲ್ಲಿ? ಸರ್ ಒಂದು 20,000 ರೂಪಾಯಿ ಸ್ಯಾಲರಿ ಬರ್ತಾ ಇದೆ ಜಾಬ್ ಅಲ್ಲಿ ಅಂತ ಹೇಳಿದ್ರೆ, ಆದ್ರೆ ನಮಗೆ ತಿಂಗಳಿಗೆ 30,000 ಆಗೋದಕ್ಕೋಸ್ಕರ ಎಷ್ಟು ವರ್ಷ ದುಡಿಬೇಕು? ನಿಮಗೆ 20,000 ರೂಪಾಯಿ ಸ್ಯಾಲರಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ? ಅದು ನಿಮಗೆ 30,000 ಆಗಬೇಕು ತಿಂಗಳಿಗೆ, ಎಷ್ಟು ವರ್ಷ ದುಡಿಬೇಕು? ಎಷ್ಟು ದುಡಿಬೇಕು ಸರ್? ಒಂದು 10 ವರ್ಷ ದುಡಿಬೇಕು. ಈ 10 ವರ್ಷ ಎಲ್ಲ ರೇಟ್ನು ಮತ್ತೆ ಜಾಸ್ತಿ ಆಗಿರ್ತಾವ. ಪೆಟ್ರೋಲ್ ರೇಟು ಜಾಸ್ತಿ ಆಗಿರುತ್ತೆ, ಡೀಸೆಲ್ ರೇಟು ಜಾಸ್ತಿ ಆಗಿರುತ್ತೆ, ಕಾಫಿ ರೇಟು ಜಾಸ್ತಿ ಆಗಿರುತ್ತೆ, ಎಲ್ಲ ರೇಟು ಜಾಸ್ತಿ ಆಗಿರುತ್ತೆ. ಏನಾಗುತ್ತೆ? ಅಲ್ಲದಲ್ಲಿಗೆ ಊಟ ಮಾಡಕ್ಕೆ, ಬರಕ್ಕೆ, ಹೋಗಕ್ಕೆ ಸರಿ ಹೋಗುತ್ತೆ, ಜೀವನ ನಡೆಸಕ್ಕೆ. ಇದು ಎಲ್ಲಿ? ಇಲ್ಲ ಸರ್, ಏನಾದ್ರೂ ದುಡ್ಡಿದೆ, ನಾನೇನಾದ್ರೂ ಈ ತರ ಒಂದು ಸಿಲ್ವರ್ ಸಿಟಿಯಲ್ಲಿ ಅಥವಾ ನಮ್ಮ ಊರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತೀನಿ, ಒಂದು ಕಿರಾಣಿ ಅಂಗಡಿ ಓಪನ್ ಮಾಡ್ತೀನಿ, ಒಂದು ದೊಡ್ಡದು ಏನಾದ್ರೂ ಮೊಬೈಲ್ ಶಾಪ್ ಓಪನ್ ಮಾಡ್ತೀನಿ ಅಂದ್ರೆ ಏನ್ ಬೇಕು? ಬೇಕಾ ದುಡ್ಡು? ಒಂದು 10 ಲಕ್ಷ ರೂಪಾಯಿ ಹಾಕಿ ಒಂದು ಹೋಲ್ಸೇಲ್ ಶಾಪ್ ಶುರು ಮಾಡಿದ್ರಿ, ಯಾರು? ನೀವೇ. ಇನ್ವೆಸ್ಟ್ಮೆಂಟ್ ಬೇಕಾ? ಶ್ರಮ ಪಡಬೇಕಾ? ಹೆಂಗಿದೆ ಕಾಂಪಿಟೇಷನ್? ಹೆಂಗಿದೆ ಕಾಂಪಿಟೇಷನ್? ಸಿಕ್ಕಾಪಟ್ಟಿದೆ. ಪೆಟ್ರೋಲ್ ಬಂಕ್ ಅಪೋಸಿಟ್ ಪೆಟ್ರೋಲ್ ಬಂಕ್, ಕಿರಾಣಿ ಅಂಗಡಿ ಅಪೋಸಿಟ್ ಕಿರಾಣಿ ಅಂಗಡಿ, ಹೆಸರು ಬಟ್ಟೆ ಅಂಗಡಿ ಅಪೋಸಿಟ್ ಬಟ್ಟೆ ಅಂಗಡಿ. ಕಾಂಪಿಟೇಷನ್ ಏನಾಗಿದೆ? ಸಿಕ್ಕಾಪಟ್ಟೆ ಜಾಸ್ತಿ, ಇನ್ನು ಜಾಸ್ತಿ ಆಗಿದೆ, ಕಡಿಮೆ ಆಗಲ್ಲ. ಇನ್ನೊಂದು, ಇಲ್ಲಿ ಪಾಪ್ಯುಲಾರಿಟಿ ಬೇಕು, ಜನ ನಿಮ್ಮ ಹತ್ರ ಬರ್ಬೇಕಂದ್ರೆ. ಇನ್ನೊಂದು, ನಾವು ಹಾಕಿರೋ ಬಿಸ್ನೆಸ್ ಅಲ್ಲಿ ಲಾಭ ಆಗ್ಬೋದು ಅಥವಾ ಇದು ಎಲ್ಲಿ ಗೊತ್ತಾ? ಈಗ ನಿಮ್ಮ ಊರು ಒಂದು ಹಳ್ಳಿಯಿಂದ ಬಂದಿದ್ದು, ನಾವು ಸಹ ಹಳ್ಳಿಯಿಂದ ಬಂದಿದ್ದೀವಿ, ನೀವು ಸಹ ಹಳ್ಳಿಯಿಂದ ಬಂದಿದ್ದೀವಿ. ಈಗ ಒಂದು 10 ವರ್ಷದಿಂದ ನಿಮ್ಮಲ್ಲಿ ಕಿರಾಣಿ ಅಂಗಡಿ ಎಷ್ಟಿದ್ದು? ಸ್ವಲ್ಪ ಇದು. ಈಗ ಎಷ್ಟಾಗಿದ್ದಾವೆ? ಇನ್ನೊಂದು 5 ವರ್ಷ ಹೋದ್ರೆ ಅವಾಗೆ ಈಗ ಮನೇಲಿ ಸತ ಕಿರಾಣಿ ಅಂಗಡಿ, ಓಣಿ ಈ ಓಣಿ ಬಿಟ್ಟು ಇನ್ನೊಂದು ಅಂಗಡಿ ಹೋಗೋದ್ ಬೇಕಾಗಿಲ್ಲ, ಓಣಿಗೆ ಅದೇ ಓಣಿಯಲ್ಲೇ ಸಿಗ್ತದೆ. ಸರ್ ಬಿಸ್ನೆಸ್ ತುಂಬಾ ಕಾಂಪಿಟೇಷನ್ ಆಗ್ತಾ ಇದೆ, ಮುಂದೆ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಕಡಿಮೆ ಆಗಲ್ಲ. ಎಷ್ಟೋ ಅಂಗಡಿಗಳು ಯಾಕೆ ಕ್ಲೋಸ್ ಮಾಡ್ತಾ ಇದಾರೆ? ಕಾಂಪಿಟೇಷನ್ ಫೇಸ್ ಮಾಡಿದ್ರೆ ಏನಾಗ್ತದೆ? ಅಂಗಡಿಗಳು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಇದು ಎಲ್ಲಿ ಗೊತ್ತಾ? ಬಿಸ್ನೆಸ್. ಸರ್ ನಾವು ಮಾಡ್ತಿರೋ ವೆಸ್ಟೀಜ್ ಅಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ತಾ ಇದೀವಿ, ನೀವೇನ್ ಬಿಸ್ನೆಸ್ ಗೆ ಬರ್ತಾ ಇದ್ರ? ಈ ಬಿಸ್ನೆಸ್ ಅಲ್ಲಿ ವೆಸ್ಟೀಜ್ ಅಲ್ಲಿ ಒಂದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ನೀವು ಇಲ್ಲಿ ತರ ಎಲ್ಲರೂ ಮಾತಾಡಿದ್ರು, ನಮ್ಮ ಗೋಸ್ಕರ ಸರ್ ಮಾತಾಡಿದ್ರು, ಎಲ್ಲ ಲೀಡರ್ಸ್ ಮಾತಾಡಿ, ಯಾರು ದುಡ್ಡು ಹಾಕ್ರಿ ಅಂತ ಹೇಳಿದಾರ? ಇಷ್ಟ ಹಾಕ್ರಿ.
ನಮ್ಮ ಬಿಸ್ನೆಸ್ ಅಲ್ಲಿ ₹1 ಇನ್ವೆಸ್ಟ್ಮೆಂಟ್ ಹಾಕೋ ಅವಶ್ಯಕತೆ ಆದ್ರೆ ಲಕ್ಷಗಳಲ್ಲಿ ಇನ್ಕಮ್ ಸಂಪಾದನೆ. ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಇನ್ನೊಂದು ಅನ್ಬೋದು ಸರಿ ಏನಾದ್ರೆ ಎಜುಕೇಶನ್ ಮುಗಿಸಿರ್ಬೇಕಾ, ಡಬಲ್ ಡಿಗ್ರಿ ಮುಗಿಸಿರ್ಬೇಕಾ, ಟ್ರಿಬಲ್ ಡಿಗ್ರಿ ಮುಗಿಸಿರ್ಬೇಕಾ? ಇಲ್ಲ ಸರ್. ನಮ್ಮ ವೆಸ್ಟೀಜ್ ಅಲ್ಲಿ ನಮ್ಮ ಬಿಸ್ನೆಸ್ ಅಲ್ಲಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಐಡಿ ಕ್ರಿಯೇಟ್ ಮಾಡಕ್ಕೆ ಒಂದು ಆಧಾರ್ ಕಾರ್ಡ್ ಇದ್ರೂ ಸಾಕು. ಎಜುಕೇಶನ್ ಬೇಕಾಗಿಲ್ಲ, ಡಬಲ್ ಡಿಗ್ರಿ ಮುಗಿಸಿರ್ಬೇಕಾ ಅವರು ಮಾಡ್ಬೋದು, ಏನು ಓದಿಲ್ವೋ ಅವರು ಮಾಡ್ಬೋದು. ಯಾರಾದ್ರೂ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬಹುದು, ಇಲ್ಲಿ ಎಜುಕೇಶನ್ ಅವಶ್ಯಕತೆ ಇದೆ. ಸರ್ ವೆಸ್ಟೀಜ್ ಇಲ್ಲಿ ಆಟೋ ಓಡಿಸುತ್ತೆ ವ್ಯಕ್ತಿ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ. ಸರ್ ಹೇಳಿದ್ರು ಸರ್ ಸ್ಕಿಲ್ ಇಂಪಾರ್ಟೆಂಟ್ ಅಂತ. ಮಾತಾಡೋ ರೀತಿ ಚೆನ್ನಾಗಿತ್ತಪ್ಪ ಅಂದ್ರೆ ಇಲ್ಲದ್ರೂ ದುಡ್ಡಿಗೆ ಬರ್ತದೆ. ಸರ್ ನೋ ಸರ್ ವೆಸ್ಟೀಜ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ, ದುಡ್ಡು ಹಾಕಬೇಕಾಗಿಲ್ಲ, ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮುಗಿಸ್ಬೇಕಂತಿಲ್ಲ. ನಿಮ್ಮಲ್ಲಿ ಮಾಡ್ಬೇಕಂತೇಳಿ ಮನಸ್ಸಲ್ಲಿದ್ರೆ 100% ಗೆಲ್ಬೇಕು. ಒಂದು ಸರಿ ಬಿಸ್ನೆಸ್ ನ ಟೈಮ್ ಇದ್ದಾಗ ಕೆಲಸ ಮಾಡ್ಬೋದು. ಟೈಮ್ ಫ್ರೀಡಮ್. ನೀವು ವ್ಯವಸಾಯ ಮಾಡ್ತಾ ಇದ್ರಾ, ವ್ಯವಸಾಯ ಮಾಡ್ಕೊಂತಾನೆ ಮಾಡ್ಬೋದು. ಕಾಲೇಜ್ ಓದ್ತಾ ಇದ್ರಾ, ಕಾಲೇಜ್ ಓದ್ಕೊಂತಾನೆ ಮಾಡ್ಬೋದು. ಅಥವಾ ನೀವೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇದ್ರಾ, ಜಾಬ್ ಮಾಡ್ತಾ ಇದ್ರಾ, ಓದ್ಕೊಂತ ಕೆಲಸ ಮಾಡ್ಕೊಂತ ಈ ಬಿಸ್ನೆಸ್ ನ ಇದಕ್ಕೆ ಇದೇ ಟೈಮಲ್ಲಿ ಮಾಡಬೇಕು, ಇದೇ ಟೈಮಲ್ಲಿ ಕೆಲಸ ಮಾಡ್ಬೇಕಂತ ಏನಿಲ್ಲ. ಡೈಲಿ 1 ರಿಂದ 2 ತಾಸು ಕೆಲಸ ಮಾಡಿದ್ರೆ ಆರ್ ಯು ರೆಡಿ? ಒಂದು ಟೈಮ್ ಫ್ರೀಡಮ್ ಇರುತ್ತೆ, ಇಲ್ಲಿ ಮನಿ ಫ್ರೀಡಮ್ ಇರುತ್ತೆ. ನಾವೆಷ್ಟು ಕೆಲಸ ಮಾಡ್ತೀವಿ, ನಾವೆಷ್ಟು ಟೀಮ್ ಕಟ್ತೀವಿ, ನಾವೆಷ್ಟು ಬಿಸ್ನೆಸ್ ತಗೊಂಡ್ಬರ್ತೀವಿ ಅಷ್ಟು ನಮಗೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನಮ್ಮ ವೆಸ್ಟೀಜ್ ಅಲ್ಲಿ ಯಾರು ನಿಮಗೆ ಬಾಸ್ ಇರಲ್ಲ. ಫೋನ್ ಮಾಡಿ ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ಏನು ಇಲ್ಲ ಅಂತ ಯಾರು ನಿಮಗೆ ಕೇಳಲ್ಲ. ಬಟ್ ಇಂಡಿಪೆಂಡೆಂಟ್ ಇರುತ್ತೆ, ಅಪ್ಲೈನ್ಸ್ ಇರ್ತಾರೆ, ಸಪೋರ್ಟ್ ಕೊಡ್ತಾರೆ. ಹಿಂಗ್ ಮಾಡಿ ಈಗ ನೀವ್ ಹೇಳಿ, ಜಾಬ್, ಬಿಸ್ನೆಸ್, ವೆಸ್ಟೀಜ್ ನೋಡ್ಲಿ ಯಾವ್ದು ಈಜಿ ಅನ್ಸುತ್ತೆ? ಸುಳ್ಳು ಹೇಳ್ಬಿಟ್ಟು ನಿಜ ಹೇಳಿ, ಯಾವ್ದು ಈಜಿ ಅನ್ಸುತ್ತೆ? ಈ ಬಿಸ್ನೆಸ್ ಈಜಿ. ಎಸ್ ಆರ್ ನೋ? ಸರ್ ಈ ಬಿಸ್ನೆಸ್ ನ ಯಾವ ರೀತಿ ಮಾಡ್ಬೋದು? ತುಂಬಾ ಜನ ಕೇಳ್ತಾರೆ ಸರ್ ಇದನ್ನ ಪ್ರಾಡಕ್ಟ್ ನಾವು ತಗೊಂಡೋಗಿ ಏನಾದ್ರು ಮಾರ್ಬೇಕಾ, ಸೇಲ್ ಮಾಡ್ಬೇಕಾ ಅಂತ. ಯಾವ್ದು ಇಲ್ಲ ಸರ್. ನಿಮಗೆ ಸರ್ ಹೇಳ್ದಂಗೆ ಜಸ್ಟ್ ಕಿರಾಣಿ ಅಂಗಡಿ ಚೇಂಜ್ ಮಾಡಬೇಕು. ಏನ್ ಚೇಂಜ್ ಮಾಡಬೇಕು? ಕಿರಾಣಿ ಅಂಗಡಿ ಚೇಂಜ್ ಮಾಡಬೇಕು. ಕಿರಾಣಿ ಶಾಪ್ ಅಲ್ಲಿ ತಗೊಂಡ್ರೆ ನಮ್ಗೆ ಏನ್ ಲಾಭ ಸಿಗಲ್ಲ. ವೆಸ್ಟೀಜ್ ಅಲ್ಲಿ ತಗೊಂಡ್ರೆ ನಮ್ಗೆ ಲಾಭ ಸಿಗುತ್ತೋ ಸಿಗಲ್ವೋ? ಸಿಗುತ್ತಾ? ಆ ಸಿಗೋ ಲಾಭನ 4 ಜನರಿಗೆ ಹೇಳ್ಬಹುದಾ? ಉದಾಹರಣೆ, ಒಂದು ಬಟ್ಟೆ ಅಂಗಡಿ ಹೋಗ್ತೀವಿ, ಸರ್ವೇ ಸಾಮಾನ್ಯ ಬಟ್ಟೆ ತಗೊಂಡ್ಬರ್ತೀವಿ. ಚೆನ್ನಾಗಿದ್ರೆ ಏನ್ ಮಾಡ್ತೀವಿ? ಬಟ್ಟೆ ಹೋಗ್ತೀವಿ, 4 ಜನ ಕರ್ಕೊಂಡು ಹೋಗ್ತೀವಿ. ಎಸಾರ್ನು ಲಾಭ ಯಾರಿಗಾಯ್ತು? ಕಿರಾಣಿ ಅಂಗಡಿ ಲಾಭ ಅಲ್ಲ, ಬಟ್ಟೆ ಅಂಗಡಿ ಲಾಭ ಆಯ್ತು. ಎಸಾರ್ನು ಬಟ್ ನಮಗೇನೋ ಲಾಭ ಆಯ್ತಾ? ಓಕೆ. ನೀವು ಯಾವುದೇ ಒಂದು ಫಿಲ್ಮ್ ಹೋಗ್ರಿ, ಪಿಕ್ಚರ್ ನೋಡಕ್ ಹೋಗ್ತೀವಿ, ನಾವು ಹೋಗ್ತೀವಿ, ನೀವು ಸಹ ಹೋಗ್ತಾ ಇರ್ತೀವಿ. ಪಿಕ್ಚರ್ ಚೆನ್ನಾಗಿದ್ರೆ ಏನ್ ಮಾಡ್ತೀವಿ? 4 ಜನ ಕರ್ಕೊಂಡು ಹೋಗ್ತೀವಿ. ಬಾ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ. ಲಾಭ ನಮಗೆ ಆಯ್ತಾ, ಲಾಸ್ ಆಯ್ತಾ? ಅವ್ರಿಗೆ ಲಾಭ, ನಮಗೆ ನಷ್ಟ. ಎಸಾರ್ನು ಕೇಳಿ, ನಾವು ದುಡ್ಡು ಹಾಕಿ ಇನ್ನೊಬ್ರು ಲಾಭ ಮಾಡ್ತಾ ಇದೀವಿ, ಇನ್ನೊಬ್ರಿಗೆ ನಾವು ಬೆಳೆಸ್ತಾ ಇದೀವಿ. ಬಟ್ ವೆಸ್ಟೀಜ್ ಅಲ್ಲಿ ನೀವು ಹೊರಗಡೆ ಏನ್ ತಗೊಂಡೋಗೋದು, ಇಲ್ಲಿ ತಗೊಂಡ್ರೆ ನಮ್ಗೆ ಲಾಭ ಸಿಗುತ್ತೆ, ಡಿಸ್ಕೌಂಟ್, ಆಫರ್, ಕ್ಯಾಶ್ ಬ್ಯಾಕ್ ಎಲ್ಲ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾಡ್ತೀವಿ. ಅಂಗಡಿ ಚೇಂಜ್ ಮಾಡಕ್ ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಸೆಲ್ಲದ ಮೇಲೆ ರೆಡಿ ಇದ್ದೀರಾ? ಕಿರಾಣಿ ಚೇಂಜ್ ಮಾಡಿದ್ರೆ ಲಾಭ ಸಿಗುತ್ತೆ. ಸರ್ ನಿಮ್ಗೆ ಚೆನ್ನಾಗಿ ಅನಿಸ್ತು, ಕಿರಾಣಿ ಚೆನ್ನಾಗಿ ಅನಿಸ್ತು, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಅನಿಸ್ತು, ನೀವೇನ್ ಮಾಡ್ಬೋದು? ಒಂದು 10 ಜನರಿಗೆ ಹೇಳ್ಬೋದಾ? ನಾವಿಲ್ಲಿ ಯಾರಿಗಾದ್ರೂ ದುಡ್ಡು ಹಾಕ್ಸ್ಕೊಂತ ಇಲ್ಲ, ಯಾರಿಗೆ ಇನ್ವೆಸ್ಟ್ಮೆಂಟ್ ಇಷ್ಟ ಅಂತ ಹೇಳ್ತಾ ಇಲ್ಲ. ಅಂಗಡಿ ಚೇಂಜ್ ಮಾಡಿಸ್ತಾ ಇದೀವಿ. ಚೆನ್ನಾಗಿದ್ರೆ 4 ಜನರಿಗೆ ಹೇಳ್ತಾ ಇದೀವಿ. ಏನಂತ? ಚೆನ್ನಾಗಿದೆ, ಅಲ್ಲಿ ತಗೊಳ್ಬೋದು, ಇಲ್ಲಿ ತಗೋ. ಎಸ್ ಆರ್ ನೋ? ಕಿರಾಣಿ ಶಾಪ್ ಅಲ್ಲಿ ಬೇರೆ ಬೇರೆ ಅಂಗಡಿಯಲ್ಲಿ ಹೋಗಿ ತಗೊಂಡು ಅಲ್ಲಿ ಬೇಡ, ಇಲ್ಲಿ ತಗೋ, ನಿನಗೆ ಲಾಭ ಸಿಗುತ್ತೆ ಹೇಳೋದ್ರಿಂದ ಕೇಳಿ. ಒಂದು 3,000 ರೂಪಾಯಿ ನೀವು ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ 200 ರಿಂದ 300 ರೂಪಾಯಿ ಲಾಭ ಸಿಗುತ್ತಾ? ಏನೇನು ಒಂದು 10 ಜನರಿಗೆ ಈ ತರ ಚೆನ್ನಾಗಿದೆ, ಇದೇ ಆಫೀಸಲ್ಲಿ ಪ್ರಾಡಕ್ಟ್ ತಗೋ, ಒಂದು ಐಡಿ ಕ್ರಿಯೇಟ್ ಮಾಡಿ ಕೊಟ್ರೆ, ಅದೇ 3,000 ರೂಪಾಯಿ ಪ್ರಾಡಕ್ಟ್ ಕೊಡಿ, 10 ಜನರಿಗೆ ಕೊಡಿಸಿದ್ರೆ ನಿಮ್ಗೆ 30,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಕಂಪನಿ ಕಡೆ ನಿಮ್ಗೆ 2 ರಿಂದ 3,000 ರೂಪಾಯಿ ಲಾಭ ಬರುತ್ತೆ. ಕಿರಾಣಿ ಅಂಗಡಿ 10 ಜನರಿಗೆ 100 ಜನರಿಗೆ ಹೇಳಿದ್ರೆ 1 ರೂಪಾಯಿ ಲಾಭ ಸಿಗುತ್ತೆ. ಸಾರ್ನು ಇಲ್ಲ 10 ಜನರಿಗೆ ಚೆನ್ನಾಗಿದೆ ಅಂತ 10 ಜನರಿಗೆ ಹೇಳಿದ್ವಿ, ಅವರೆಲ್ಲ ಇಲ್ಲೇ ಪ್ರಾಡಕ್ಟ್ ತಗೊಂತಿದ್ದಾರೆ, ಲಾಭ ಯಾರಿಗೆ ಬಂತು? ನಮಗೂ ಬರುತ್ತೆ, ಅವ್ರಿಗೂ ಸಹಿತ ಬರುತ್ತೆ. ಸಾರ್ನು ಈ 10 ಜನ ಬೆಳೀತಾ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು 100 ಜನ ಆದ್ರು ಅವರು ತಿಂಗಳ ಏನ್ ಬೇಕಾ 2-3,000 ರೂಪಾಯಿ ಇಲ್ಲೇ ತಗೊಂತ ಹೋದ್ರೆ 3 ಲಕ್ಷ ರೂಪಾಯಿ ಬಿಸ್ನೆಸ್ ಆಗುತ್ತೆ. ಕಂಪನಿ ಕಡೆ ಮಿನಿಮಮ್ ಅಂದ್ರೆ ನಿಮಗೆ 30,000 ರೂಪಾಯಿ ದುಡ್ಡು ಬರುತ್ತೆ. ಏನಾಯ್ತು? 10 ಜನ 100 ಜನ ಆದ್ರು
ಕಿರಣಿಯಿಂದ ಲಾಭ ಸಿಗ್ತಿದ್ದಿಲ್ಲ, ಬಟ್ಟೆಗಳಿಂದ ಲಾಭ ಸಿಗ್ತಿದ್ದಿಲ್ಲ, ಫಿಲ್ಮ್ ಥಿಯೇಟರ್ ಲಾಭ ಸಿಗ್ತಿದ್ದಿಲ್ಲ. ಇಲ್ಲಿ ತಗೊಳ್ಳೋದ್ರಿಂದ ಕೊಡಿಸೋದ್ರಿಂದ 3 ಲಕ್ಷ ಬಿಸ್ನೆಸ್ ಆಯ್ತು, 30,000 ರೂಪಾಯಿ ದುಡ್ಡು ಬಂತು. ಯಾರ ಮನೆಯಲ್ಲಿ ದುಡ್ಡು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 30,000. ಈ 100 ಜನ ಕೇಳಿ, ಅದೇ 3,000 ರೂಪಾಯಿ ತಗೊಳ್ಳಿ. 100 ಜನ 1,000 ಜನ ಆದ್ರೆ ಒಬ್ಬರಿಂದ ಬೆಳೆಸ್ತಾ ಅವ್ರ ಕಡೆಯಿಂದ ನಾವು ತಿಳಿಸ್ತಾ ಹೋದ್ರೆ 1,000 ಜನ ಆದ್ರೆ 30 ಲಕ್ಷ ರೂಪಾಯಿ ಬಿಸ್ನೆಸ್ ಆಗುತ್ತೆ. ನಿಮ್ ಕಂಪನಿ ಕಡೆಯಿಂದ 3 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಯಾರಿಗೆ ಉಂಟು, ಯಾರಿಗೆ ಈ ಭಾಗದಲ್ಲಿ? ಸರ್, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ನಾವು ಯಾವ ರೀತಿ ಬೆಳೆಸ್ತಾ ಹೋಗ್ತೀವೋ ಆ ರೀತಿ ನಮ್ಗೆ ಲಾಭ. ಹೊರಗಡೆ ಸಂತೋಷ ತಗೊಂಡ್ರೆ ನಮ್ಗೆ ಲಾಭ ಸಿಗಲ್ಲ. ಆಶೀಶ್ ತಗೊಂಡ್ರೆ ನಮ್ಗೆ ಎಲ್ಲ ಲಾಭ ಸಿಗುತ್ತೆ. ಮನೆ ತಗೊಳ್ಬಹುದು, ಕಾರ್ ತಗೊಳ್ಬಹುದು, ಎಲ್ಲ ಸಂಪಾದನೆ ಮಾಡ್ಕೋಬಹುದು. ಅಂದ್ರೆ ತಗೊಳ್ಬಹುದಲ್ಲ? ನಾವು ತಗೊಂಡ್ರೆ ನಿಮ್ಗೆ ಲಾಭ. ಅರ್ಜೆಂಟ್ ಕೊಡ್ಸೋದ್ರಿಂದ ಲಾಭ. 100 ಜನ ಅದರಿಂದ ಲಾಭ ಸಿಗುತ್ತೆ, 1000 ಜನ ಲಾಭ ಸಿಗುತ್ತೆ. ಈ ಕೆಲಸನ ಒಂದು 5 ವರ್ಷ ಏನಾದ್ರೂ ಮಾಡಿದ್ರೆ ಎಷ್ಟು ವರ್ಷ ಸರ್? 5 ವರ್ಷ. ನಿಮಗೆ ಪರಿಚಯ ಹೇಳ್ತಾ, ಮಾಹಿತಿ ಕೊಡ್ತಾ, ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ, ವರ್ಕ್ ಮಾಡ್ತಾ ಹೋದ್ರೆ ಒಂದು 5 ತಿಂಗಳ 3 ಲಕ್ಷ ಬೇಡ, ತಿಂಗಳ 1 ಲಕ್ಷ ದುಡ್ಡು ಬರಲಿ. 5 ವರ್ಷಕ್ಕೆ 5 ವರ್ಷ ಆಯ್ತಾ? ತಿಂಗಳ 1 ಲಕ್ಷ ರೂಪಾಯಿ ದುಡ್ಡು, 1 ವರ್ಷಕ್ಕೆ 12 ಲಕ್ಷ, 60 ಲಕ್ಷ ದುಡ್ಡು. ಒಂದು 15 ವರ್ಷ ಮಾಡಿದ್ರೆ ಏನಿಲ್ಲ, ನೀವ್ ಹೇಳಿದಿಲ್ಲ 1.5 ಕೋಟಿ. ವೆರಿ ಸಿಂಪಲ್. ಈಗ ನೀವ್ ಹೇಳಿ, ನಾವು ಹೊರಗಡೆ ಲಕ್ಷಾನುಗಟ್ಟಲೆ ದುಡ್ಡು ಹಾಕಿದ್ರು ಸಹಿತ ಬರೋರು ನಮಗೆ ಲಾಭನೂ ಗ್ಯಾರಂಟಿ ಇಲ್ಲ. ಬಟ್ ವೆಸ್ಟೀಜ್ ಅಲ್ಲಿ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ. ನಮಗೆ ಪರಿಚಯರಿಗೆ, ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ, ಎಲ್ಲರಿಗೆ ಇಲ್ಲಿ ಐಡಿ ಮಾಡಿಸ್ತಾ ಇದ್ದೀವಿ, ಅವ್ರಿಗೆ ಕೊಡಿಸ್ತಾ ಇದೀವಿ. ಲಾಭ ಯಾರು ಸಿಗ್ತಾ ಇದೆ? ನಮಗೂ ಸಿಗ್ತಾ ಇದೆ, ಅವ್ರಿಗೂ ಸಹಿತ ಸಿಗ್ತಾ. ನೀವು ಇಲ್ಲಿ ಲಾಭ ಇದೆಯಲ್ಲ ಅಷ್ಟೇ ಇದೆಯಾ? ಬಟ್ ಜನ ಇದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಅಷ್ಟೇ. ಯಾಕೆ ಹೊರಗಡೆ ಜನ ವೆಸ್ಟೀಜ್ ಜನ ಗೊತ್ತು ಅಂತ ಹೇಳ್ತಾರೆ? ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಇದ್ರ ಬಗ್ಗೆ ಕೆಲಸ. ವೆರಿ ಸಿಂಪಲ್ ಹೇಳ್ತೀನಿ ಕೇಳಿ. ವೆಸ್ಟೇಜ್ ಅನ್ನೋ ಬಿಸ್ನೆಸ್ ತುಂಬಾ ಸಿಂಪಲ್ ಇದೆ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ಕೊಬಹುದು. ಅದರಲ್ಲಿ ನಾನು ಸಹ ಒಬ್ಬ. ನನ್ನ ಹೆಸರು ಹುಸೇನ್ ಅಪ್ಪ ಅಂತ ಹೇಳಿ. ಪ್ರಾಪರ್ ಒಂದು ಹಳ್ಳಿ ಬರುತ್ತೆ, ಕೋತಾಳ ಗೊತ್ತಾ ನಿಮಗೆ? ಅಲ್ಲಿಂದ ಒಳ್ಳೆಯಿಂದ ಹಳ್ಳಿ ಬರುತ್ತೆ, ಕುಲದಿನಿ ಅಂತ ಹೇಳಿ, ಸಿಂಗಲ್ ತಾಲೂಕಲ್ಲಿ ಬರುತ್ತೆ. ಈ ಬಿಸ್ನೆಸ್ ಶುರು ಮಾಡಿ ಒಂದು 10 ವರ್ಷ ಆಯ್ತು. ಸ್ಟಾರ್ಟ್ ಮಾಡಿದ್ದು ಒಂದೇ ಒಂದು ಉದ್ದೇಶ, ಡಿಗ್ರಿ ಓದ್ಬೇಕಾದ್ರೆ ಅವಕಾಶ ಬಂತು. ನನ್ನ ಫ್ರೆಂಡ್ ಹೇಳ್ದ, ಇದರ ಕಾಲೇಜ್ ಹೊತ್ತಿಂದ ಪಾರ್ಟ್ ಟೈಮ್ ಆಗಿ ದುಡ್ಡು ಮಾಡ್ಬೋದು, ಚೆನ್ನಾಗಿದೆ, ನೀನು ಕಾಲೇಜ್ ಹೊತ್ತಿಂದ ದುಡ್ಡು ಮಾಡ್ಬೋದು, ಬಾ ಅಂತೇಳಿ ಮೀಟಿಂಗ್ ಕರ್ಕೊಂಡು ಕೂರಿಸಿದ್ರು. ಕೇಳಿದೆ, ಚೆನ್ನಾಗಿತ್ತು. ಈ ಬಿಸ್ನೆಸ್ ಅಲ್ಲಿ ಜಾಯ್ನಿಂಗ್ ಆದೆ. ಜಾಯ್ನಿಂಗ್ ಆದ್ಮೇಲೆ ಫಸ್ಟ್ ಕಂಪನಿ ಹೇಳಿದೆ, ಪ್ರಾಡಕ್ಟ್ ನ ಯೂಸ್ ಮಾಡ್ರಿ ಅಂತ. ಹೆಸರು ಬೆಳಿಗ್ಗೆ ನಾಷ್ಟ ಏನ್ ಮಾಡಿದ್ರಿ? ಒಗ್ಗರಣೆ. ಟೇಸ್ಟಿಂಗ್ ಇತ್ತು, ಅದು ತಿಂದೋರಿಗೂ. ಹೆಸರು ಈಗ ನಾನು ಬಗಾರ ಊಟ ಮಾಡ್ಕೊಂಡು ನಮ್ಗೆ ಟೇಸ್ಟ್ ನಿಮಗೆ ಗೊತ್ತಿರಲ್ಲ. ಯಾರು ಊಟ ಮಾಡೋದು ರುಚಿ ಗೊತ್ತಿರುತ್ತೋ ವಸ್ಟಿ ಕೊಡೋ ಬಗ್ಗೆ ನಾವು ಯೂಸ್ ಮಾಡಿದ್ಮೇಲೆ ಅಮ್ಮರಿಗೆ ಮಣ್ಣಿನ ಸಮಸ್ಯೆ ಇದ್ದು ಕೊಟ್ಟು ಒಳ್ಳೆ ರಿಸಲ್ಟ್ ಬಂತು. ಅದಾದ್ಮೇಲೆ ಇದ್ರ ಬಗ್ಗೆ ತಿಳಿಸ್ತಾ ಹೋದ್ರೆ ತುಂಬಾ ಜನ ಕೇಳಿದ್ರು, ತುಂಬಾ ಜನ ಒಂದು ಗೊತ್ತಿತ್ತು. ಜನ ಒಳ್ಳೇದು ಹೇಳಿದ್ರೆ ಜನ ಜಲ್ದಿ ಬೇಗ ಸ್ವೀಕಾರ ಮಾಡ. ಹೆಸರು ಕೆಟ್ಟದನ್ನ ಜಲ್ದಿ ತಗೊಂತಾರೆ. ಹಾಲನ್ನ ಮನೆ ಹತ್ರ ಬಂದು ಹೋಗ್ತಾರೆ ಜನ, ಅದನ್ನ ಕೇರ್ ಮಾಡಲ್ಲ. ಡ್ರಿಂಕ್ ಇದ್ದಲ್ಲೇ ಹೋಗ್ತಾರೆ. ಹೆಸರು ಅದೇ ರೀತಿ ಒಳ್ಳೇದನ್ನ ಜಲ್ದಿ ಸ್ವೀಕಾರ ಮಾಡಲ್ಲ ಅಂತೇಳಿ ನಾವು ಕಂಟಿನ್ಯೂ ಮಾಡ್ತಾ ಬಂದ್ವಿ ಬಿಸ್ನೆಸ್ ನ. ಫಸ್ಟ್ ಮಂತ್ ಇನ್ಕಮ್ ಬಂದಿದ್ದು 275 ರೂಪಾಯಿ. ಹಂಗೆ ಬಿಸ್ನೆಸ್ ಅಲ್ಲಿ ಬೆಳೀತಾ 11, 11, 1038, 13 ಹಿಂಗೆ ಇನ್ಕಮ್, ಪಾರ್ಟ್ ಟೈಮ್ ಇನ್ಕಮ್ ಬರ್ತಾ ಇದ್ದು. ಒಳ್ಳೆ ಚೆನ್ನಾಗಿತ್ತು. 1 ವರ್ಷ ಮಾಡಿದ್ವಿ, 11,000 ಬಂದು ತುಂಬಾ ಖುಷಿ ಆಯ್ತು. ಹೊರಗಡೆ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಹೋದಷ್ಟು ಬರುತ್ತೆ ಗ್ಯಾರಂಟಿ ಇಲ್ಲ. ಆ 11,000 ಇನ್ಕಮ್ ಇಂದ ಬಿಸ್ನೆಸ್ ಅಲ್ಲಿ ಬೆಳೆಸ್ತಾ ನಮ್ದು 22,000 ಡಿಗ್ರಿ ಮುಗಿತು. ಯಾವಾಗ ಡಿಗ್ರಿ ಮುಗಿತು ಒಂದು ಗ್ಯಾರಂಟಿ ಇತ್ತು, ಹೊರಗಡೆ ಏನ್ ಸಂಪಾದನೆ ಮಾಡಕ್ಕಾಗಲ್ಲ, ಬಿಸ್ನೆಸ್ ಅಲ್ಲಿ ಇದೆ, ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ಅಲ್ಲಿಂದ 28ರಿಂದ 41,000 ಬಂತು, 76,000, 72,000, 81, 83 ಬೆಳೀತಾ 1,64,000 ಆಯ್ತು, 1,81,000 ಆಯ್ತು, 2,17,000 ಆಯ್ತು, 2,19,000 ಆಯ್ತು, 2,74,000 ಆಯ್ತು. ನಾನು UCD ಆದಾಗ, ಯೂನಿವರ್ಸಲ್ ಲೆವೆಲ್ ರೀಚ್ ಆದಾಗ ಈ ಬಿಸ್ನೆಸ್ ಅಲ್ಲಿ ಬಂದ ಇನ್ಕಮ್ ಬಹಳ ಕಡಿಮೆ 3,66,000 ರೂಪಾಯಿ. ಬಿಸ್ನೆಸ್ ಮಿನಿಮಮ್ 50 ಲಕ್ಷ ಸಂಪಾದನೆ ಮಾಡಿದ್ದೀನಿ ಥ್ರೂ ವೆಸ್ಟೀಜ್ ಇಂದ. 10 ಲಕ್ಷದ ಈ ಬಿಸ್ನೆಸ್ ಇಂದ ಕಾರ್ ತಗೊಂಡಿದ್ದೀನಿ, 4 ಬೇರೆ ಫಂಡ್ ಟ್ರಿಪ್ ಹೋಗಿ ಬಂದಿದ್ದೀನಿ ಕಂಪನಿಯಿಂದ. ಹಾಗೆ ಈ 3 ಲಕ್ಷದ 50 ಲಕ್ಷದ ಮನೆ ಕಳಿಸ್ತಾ ಇದ್ದೀನಿ ಒಂದು ಥ್ರೂ ವೆಸ್ಟೀಜ್ ಈ ಒಂದು ಕಂಪನಿಯಿಂದ. ಈ ಬಿಸ್ನೆಸ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಒಂದು 150ರಿಂದ 170 ಜನ 5,000 ಇನ್ಕಮ್ ಇಂದ 3 ಲಕ್ಷ ಇನ್ಕಮ್ ಸಂಪಾದನೆ ಮಾಡ್ತಿದ್ದಾರೆ. ಹೊರಗಡೆ ನಾವು ಜೀವನ ಪರ್ಯಂತ ದುಡಿದ್ರು ಏನ್ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ವೆಸ್ಟೀಜ್ ಅಲ್ಲಿ 5 ವರ್ಷದಲ್ಲಿ ಸಂಪಾದನೆ. ಅಂಗಡಿ ಚೇಂಜ್ ಮಾಡಿದ್ರೆ ಜೀವನನೇ ಚೇಂಜ್ ಆಗುತ್ತೆ, ಚೇಂಜ್ ಮಾಡಕ್ಕಾಗಲ್ವಾ?
ಸಾರ್ನು ಅಂಗಡಿ ಚೇಂಜ್ ಮಾಡಿ ಇಡೀ ಜೀವನನೇ ಚೇಂಜ್ ಆಗುತ್ತೆ. ಬಟ್ ನಿರ್ಧಾರ ನೀವು ಮಾಡ್ಬೇಕು. ಬಟ್ ಅವಕಾಶ ಬಂದಿದೆ, ಯಾರೆಲ್ಲ ಬಂದಿದ್ದೀರಾ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಕಡೆ ಕೇಳಿ ಬಿಡಬೇಡ್ರಿ. ಅವಕಾಶನ ಬಳಸ್ಕೊಂಡು ಕೆಲಸ ಮಾಡಿ. ಯಾಕಂದ್ರೆ ಹೊರಗಡೆ ಲೈಫ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಕೆಲಸ ಕೊಡೋಕೆ ಯಾರು ಇಲ್ಲ, ಇರೋ ಒಂದು ಜಾಬ್ಗಳು ಸತ ಹೋಗ್ತಾರೆ. ಒಂದು ಅರ್ಥ ಮಾಡಿಸ್ತೀನಿ ಕೇಳ್ರಿ, ಇನ್ನೊಂದು 5 ವರ್ಷ 10 ವರ್ಷ ಹೋದ್ರೆ ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ಯಾವ್ದು ಇರಲಿ ಎಲ್ಲ ಬಂದಿರ್ತದೆ. ಸ್ಕೂಲ ಅದನ್ನು ಬಂದಾಗ ಇನ್ನೊಂದು 5 ವರ್ಷ ಹೋದ್ರೆ ಎಲ್ಲ ಆನ್ಲೈನ್ ಕ್ಲಾಸ್, ಮನೇಲೆ ಕುತ್ಕೊಂಡೆ ಓದೋದು, ಮನೇಲೆ ಪಾಸ್ ಆಗೋದು, ಮನೇಲೆ ಕೆಲಸ ಮಾಡೋದು. ಕಾಲೇಜ್ಗೆ ಹೋಗ್ಬೇಕಲ್ಲ, ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಎಷ್ಟು ವರ್ಷ? ಇನ್ನು 5-10 ವರ್ಷ ಅಷ್ಟೇ. ಈಗ ಡ್ರೈವರ್ ಇದ್ದಾರೆ, ಬಸ್ ಡ್ರೈವರ್, ಗಾಡಿ ಡ್ರೈವರ್, ಇನ್ನೊಂದು 5 ವರ್ಷ ಹೋದ್ರೆ ಅವ್ರು ಯಾರಿಲ್ಲ. ಆಟೋಮೆಟಿಕ್ ಡ್ರೈವರ್ಗಳು, ಆಟೋಮೆಟಿಕ್ ಬಸ್, ಆಟೋಮೆಟಿಕ್ ಗಾಡಿ ಬರ್ತವೆ. ಡ್ರೈವರ್ ಅವಶ್ಯಕತೆನೇ ಇಲ್ಲ. ಸರ್ ನಾವು ಏನ್ ಕೆಲಸ ಮಾಡಕ್ ಹೋಗ್ತೀನಿ ಸತ ಸರ್, ನಾನು ಏನಾದ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದ, ಬ್ಯಾಂಕ್ ಆನ್ಲೈನ್ ಆಗಿದೆ. ಎಷ್ಟು ದಿನ ಆಯ್ತು ಜನ ಹೋಗಿ ಬ್ಯಾಂಕಿಗೆ ಅಮೌಂಟ್ ಡ್ರಾ ಮಾಡ್ಕೊಂಬರೋದು? ಫೋನ್ ಪೇ, ಹೆಸರು. ಸರ್ ಇನ್ನೊಂದು 5 ವರ್ಷ ಹೋದ್ರೆ 10 ವರ್ಷ ಹೋದ್ರೆ ನಮ್ಗೆ ಏನು ಕೆಲಸ ಸಿಗಲ್ಲ. ನಾವು ಅನ್ಕೊಳ್ಬಹುದು ಏನಾದ್ರೂ ಕೆಲಸ ಸಿಗುತ್ತೆ. 100ಗೆ 200% ಹೇಳ್ತೀನಿ, ಕೆಲಸ ತುಂಬಾ ಕಡಿಮೆ ಆಗ್ತದೆ. ವ್ಯವಸಾಯಕ್ಕೆ ಬರೋಣ, ನಾವು ಸತ ಕೂಲಿ ಕೆಲಸ ಮಾಡ್ತೀವಿ, ಒಂದು ಕೆಲಸ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಇನ್ನೊಂದು 5 ವರ್ಷ ಹೋದ್ರೆ, ಇನ್ನೊಂದು 10 ವರ್ಷ ಹೋದ್ರೆ ಅಲ್ಲಿ ಮಷಿನ್ ಬಂತ, ಇನ್ನೂ ಮಷಿನ್ ಬರ್ತಾವ. ಅವಾಗ ಗದ್ದೆ ಹಚ್ಚೋದಕ್ಕೋಸ್ಕರ ಜನ ಕೂಲರ್ ತಗೊಂತಿದ್ರು. ಈಗ ಅವಾಗೆಲ್ಲ ರಾಶಿ ಮಾಡೋದಕ್ಕೋಸ್ಕರ ಜನ ಬೇಕಾಗಿತ್ತು. ಈಗ ಇನ್ನೊಂದು 10 ವರ್ಷ ಹೋದ್ರೆ ಏನ್ ಬೇಕಾಗುತ್ತೆ ಕೇಳಿ? ಅಷ್ಟು ಸಾಮಾನ್ಯ ಲೈಫ್, ಅಷ್ಟು ಸಾಮಾನ್ಯ ಇಲ್ಲ. ಈಗ ಪ್ರೆಸೆಂಟ್ ನಾವೇನು ಮಸಾಲೆ ದೋಸೆ ತಿಂತಾ ಇದೀವಿ, 40 ರೂಪಾಯಿ ಅನ್ಕೊಳ್ರಿ ನಿಮ್ ಸಿನಿಮಾದಲ್ಲಿ. ಇನ್ನೊಂದು 5 ವರ್ಷ ಹೋಗ್ಲಿ ಅದೇ 100 ರೂಪಾಯಿ ಆಗುತ್ತೆ ಪಕ್ಕ, ಗ್ಯಾರಂಟಿ. ಈಗ ಪ್ಲೇಟ್ 104 ರೂಪಾಯಿ ಇದೆ. ಇನ್ನೊಂದು 5 ವರ್ಷ ಹೋದ್ರೆ 200 ರೂಪಾಯಿ ಆಗಿಲ್ಲ ಅಂದ್ರೆ ಕೇಳಿ. ನೀವು ಯೋಚನೆ ಮಾಡಿ, ಇನ್ನೊಂದು 5 ವರ್ಷ ಹೋದ್ರೆ ನಾವೇನ್ ದುಡಿತೀವಿ, ನಮ್ಗೆ ಎಷ್ಟು ದುಡ್ಡು ಬೇಕಾ? ಏನಾದ್ರೆ ಎಕ್ಸಾಂಪಲ್ ನೋಡ್ರಿ ಸರ್, ನಮಗೆ ದುಡ್ಡು ಬೇಕು. ಹೊರಗಡೆ ನೀವು ಮಾಡೋದ್ರ, ನಾನು ವ್ಯವಸಾಯ ಮಾಡ್ತೀನಿ, ನಾನು 2-3 ಎಕರೆ ಹೊಲ, ನಾನು ಸದಾ ಜೋಳ ಬೆಳಿತೀವಿ, ನಮ್ಮ ಕಡೆ ಸೂರ್ಯಕಾಂತಿ ಬೆಳಿತೀವಿ, ಎಲ್ಲ ಬೆಳಿತೀವಿ. ಅದರಲ್ಲಿ ಲಾಭ ಇಲ್ಲ. ಬೆಳಿತೀವಿ, ಕೊಡ್ತೀವಿ, ಬರ್ತೀವಿ, ದುಡ್ಡು ಉಳಿದು ತುಂಬಾ ಕಡಿಮೆ. ಬಟ್ ಆದ್ರೆ ಪ್ರೆಸ್ಟೀಜ್ ಬಿಸ್ನೆಸ್ ಅಲ್ಲಿ ಯಾವ್ದು ಸಾಮಾನ್ಯ, ಇದೆಲ್ಲ ನಡೀತಾ ಇರೋ ಬಿಸ್ನೆಸ್. ಸರಿ, ಇದು ಈಗಿನ ಇಂಡಸ್ಟ್ರಿ ಅಲ್ಲ. ನಮ್ಮ ಕಂಪನಿ ಏನಿದೆ, ಈ ತರ ಕಂಪನಿ ಶುರುವಾಗಿ 100 ವರ್ಷಗಳ ಮೇಲೆ ಆಯ್ತು. ಬಟ್ ನಮ್ಮ ಜನರಿಗೆ ಮಂಡಿಗೆ ಬಂದಿದೆ. ನಮ್ಮ ಜನರಿಗೆ ಒಂದೇ ಒಂದು, ರಾತ್ರಿ ಶ್ರೀಮಂತರ. ಇವತ್ತು ರಾತ್ರಿ ದುಡ್ಡು ಆಗ್ಬೇಕು, ಬೆಳಗ್ಗೆ ಡಬಲ್ ಆಗ್ಬೇಕು, ಅದು ಆಗಲ್ಲ. ಹೆಸರು ಆತರ ಸುಮಾರು ಜನ ಹೋಗಿ ಸುಮಾರು ಲಾಸ್ ಆಗಿದ್ದಾರೆ. ಬಟ್ ನಮ್ಮ ಇಂಡಸ್ಟ್ರಿ ಆಗಿಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದು ನಮ್ಮ ಬಿಸ್ನೆಸ್ ಅಲ್ಲಿ. ಆರು ಹೇಳಿ ಒಂದು 5 ವರ್ಷ ಸರ್, ಎಷ್ಟು ವರ್ಷ? ಒಂದು 5 ವರ್ಷ ನೀವೇನಾದ್ರೂ ಈ ಬಿಸ್ನೆಸ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂದ್ರೆ, ಎಕ್ಸಾಂಪಲ್ ಕೊಡ್ತೀನಿ. ಒಂದು 5 ವರ್ಷ ಕೆಲಸ ಮಾಡೋದಕ್ಕೆ ಒಂದು ಇನ್ಫಾರ್ಮೇಶನ್ ನಾನೇ ಶೇರಿಸಿದ್ದೀನಿ ಸರ್. IT ಉದ್ಯೋಗಿಗಳಿಗೆ ಕರಾಳದಿಂದ ಓರಕಲ್ನಿಂದ 30,000 ಜನರ ರಜೆ. ಬೆಳಿಗ್ಗೆ 6 ಗಂಟೆಗೆ ಬಂದ ಇಮೇಲ್ ಇಂದ ನೌಕರರ ಭವಿಷ್ಯ ಅಂತ ಕರೆಕ್ಕೆ ಈಗ ಅಂತ ಒಂದು ಆಪ್ಷನ್ ಬಂದಿದೆ ಮೊಬೈಲ್ ಅಲ್ಲಿ. ಒಂದು ಆಪ್ಷನ್ ಏನು ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಾವು ಏನು ಪೋಸ್ಟ್ ಹಾಕೋದು ಬೇಕಲ್ಲ, ಏನು ಹಾಕಲ್ಲ, ಎಲ್ಲ ತಾನೇ ಕೆಲಸ ಮಾಡಿಕೊಡೋದು. ಮಷಿನ್ ಮುಂದೆ ಕುತ್ಕೊಂಡು ಕೆಲಸ, ಕಂಪ್ಯೂಟರ್ ಮುಂದೆ ಕುಂತು ಕೆಲಸ ಮಾಡೋದೇ ಬೇಕಾಗಿಲ್ಲ. ಆಟೋಮೆಟಿಕ್ ಒಂದು ಫೋಟೋ ಹಾಕಿದ್ರೆ ನಿಮ್ಗೆ ಏನ್ ಬೇಕು ಕೈ ಮಾಡಿ ಕೈಯಲ್ಲಿ ಕೊಡೋದು. ಆ ತರ ಟೆಕ್ನಾಲಜಿ ಮುಂದುವರಿದ್ರಿಂದ ಒಂದು ಕಂಪನಿಯಲ್ಲಿ, ಓರಕಲ್ ಕಂಪನಿಯಲ್ಲಿ ಮಿನಿಮಮ್ 30,000 ಜನರ ಕೆಲಸದಿಂದ ತೆಗೆದಿದ್ದಾರೆ. ಇದು ಒಂದೇ ಅಂತಲ್ಲ, ಅಮೆಜಾನ್ ಕಂಪನಿಯಲ್ಲಿ ಸುಮಾರು ಕಂಪನಿಯಲ್ಲಿ ಸಹ ಜನ ತೆಗಿತಿದ್ದಾರೆ ಕೆಲಸದಲ್ಲಿಲ್ಲ. ಹೆಸರು ಒಂದು 5 ವರ್ಷ ಪ್ರೆಸ್ಟೀಜ್ ನೀವೇನಾದ್ರೂ ಮಾಡಿ ನಿಮ್ಮ ಲೈಫ್ ಹೆಂಗಿರುತ್ತೆ? ಸಿಂಪಲ್. ಒಂದು 5 ವರ್ಷ ಮಾಡಿದ್ರೆ ಇಲ್ಲಿ ಯಾರೆಲ್ಲ ಬಂದಿದ್ರು ಕೇಳಿ. ನಿಮ್ಮ ಇನ್ಕಮ್ ಸರ್ ಹೈಯೆಸ್ಟ್ ಇನ್ಕಮ್ 70,000. ಓಕೆನಾ? ನೀವೇನ್ ಮಾಡ್ತಾ ಇದ್ರಿ ಮುಂಚಿತವಾಗಿ? ಕಿರಾಣಿ. ಇವರು ಪೂಜೆ ಮಾಡ್ತಾರೆ, ಇವರು ಸ್ವಾಮಿಯರು. ನೋಡಕ್ ಹಂಗಿಲ್ಲ, ಬಟ್ ಸ್ವಾಮಿಯರು ಇವರು. ಓಕೆನಾ? 70,000 ರೂಪಾಯಿ ಸ್ಯಾಲರಿ, ಹೈಯೆಸ್ಟ್ ಇನ್ಕಮ್ ಇವರು. ಓಕೆನಾ ಸರ್? ನೀವೇನಾದ್ರೂ ಅದೇ ಪೂಜೆ ಕೆಲಸ ಮಾಡ್ಕೊಂತ ಅಲ್ಲೇ ಇದ್ರಿ, ಎಷ್ಟು ಸಂಪಾದನೆ ಮಾಡ್ತೀವಿ? ಅಷ್ಟೇ. ಇಲ್ಲಿ 70,000 ರೂಪಾಯಿ ಇನ್ಕಮ್. ಓಕೆನಾ? ಇನ್ನೊಂದು 5 ವರ್ಷ ಹೋದ್ರೆ ಎಷ್ಟಿರ್ಬೋದು ನಿಮ್ ದುಡ್ಡು? ಒಂದು 5 ವರ್ಷ ಪ್ರೆಸ್ಟೀಜ್ ಅಲ್ಲಿ ಕೆಲಸ ಕಂಟಿನ್ಯೂ ಮಾಡಿದ್ರೆ ಎಷ್ಟು ಬರ್ಬೋದು ನಿಮ್ಗೆ ತಿಂಗಳ ಇನ್ಕಮ್? 3 ಲಕ್ಷ. ಯಾರು ಹೇಳ್ತಾ ಇದಾರೆ? ನಾನು ಹೇಳ್ತಾ ಇಲ್ಲ. ಎಷ್ಟು ವರ್ಷ ಕೆಲಸ ಮಾಡಿದ್ರೆ 3 ಲಕ್ಷ. 70,000 3 ಲಕ್ಷ ದುಡಿದ್ರೆ ದೊಡ್ಡ ಇಂಪಾರ್ಟೆಂಟ್. ಓಕೆನಾ? ಬರೀ ಜೋರದ ಚಪ್ಪಾಳೆ. ಯಾರಾದ್ರೂ ಎಕ್ಸಾಂಪಲ್ ನೋಡ್ರಿ, ನಾವು ಗೋಸಲ್ ಸರ್ ತಗೊಳ್ರಿ, ನಾವು ಇರ್ಬುದ್ರ ಸರ್ ತಗೊಳ್ರಿ, ನಾವು ಅವ್ರು ವರ್ಕ್ ಮಾಡ್ಕೊಂಡು 5 ವರ್ಷ ಆಯ್ತು.
ನಾವು ಯಾವ ಬಿಸ್ನೆಸ್ ಶುರು ಮಾಡಿದ್ವಿ ಗೊಬ್ಬರಿಲ್ಲ ಅವಾಗ ಸ್ಟಾರ್ಟ್ ಸರ್ ಇವರು ಸೀನಿಯರ್ ಒಬ್ರು ಇದ್ರೆ ಅವ್ರಿಂದ ಸ್ಟಾರ್ಟ್ ಈ ಬದ್ರಿ ಸರ್ ಇಲ್ಲಿ ಅವ್ರದ್ದು ಇನ್ಕಮ್ ಎಷ್ಟು ಸ್ವಲ್ಪ ಅದು 5 ವರ್ಷ ಹೋದ್ರೆ ಜಾಸ್ತಿ ಆಗುತ್ತೆ. ಈಗ ನನ್ನ ಇನ್ಕಮ್ 3,60,000 ಇನ್ನೊಂದು 5 ವರ್ಷಕ್ಕೆ 10 ಲಕ್ಷ ಆಗುತ್ತೆ. ಪಕ್ಕ ಮಾಡ್ತೀವಿ ಈ ಬಿಸ್ನೆಸ್ ಅಷ್ಟು ಕೊಡೋದು ಸಿಂಪಲ್ ಇದೆ. ಶುರು ಮಾಡಿ ಯಾರೆಲ್ಲ ಬಂದಿದ್ದೀರಾ ಇದ್ರ ಬಗ್ಗೆ ಕೇಳಿದ್ದೀರಾ ಇನ್ಫಾರ್ಮೇಶನ್ ತಗೊಳ್ಳಿ. ಸುಮ್ಮನೆ 4 ಜನರ ಮಾತು ಕೇಳಿ ಜೀವನ ಹಾಳು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಜೀವನಕ್ಕೋಸ್ಕರ ನಾವು ರೆಡಿ ಆಗಬೇಕು. ಆರ್ ರೆಡಿ 5 ವರ್ಷ ಮಾಡಿ ಕಾರ್ ತಗೊಂತೀರಾ, ಫಾರಿನ್ ಬರ್ತೀರಾ, ನಮ್ಮ ಜೊತೆ ಮನೆ ಕಟ್ಸ್ಕೊಂತೀರಾ, ಒಂದು ಒಳ್ಳೆ ಇನ್ಕಮ್ ತಗೊಂತೀರಾ. ಅದ್ರ ಜೊತೆ ಈ ತರ ಮೀಟಿಂಗ್ಸ್ ಇದ್ದಾಗ ನೀವು ಬಂದು ನೀವು ಸಹ ಟ್ರೈನಿಂಗ್ ಕೊಡಿ. ಆರ್ ರೆಡಿ ಎಸ್ ಸೂಪರ್. ಇದೇ ತಿಂಗಳ 28ನೇ ತಾರೀಕಿಗೆ ಸಾರಿ ನಮ್ಮ ಒಂದು ರಾಯಚೂರಲ್ಲಿ ಒಂದು ಹೆಲ್ತ್ ಕೇರ್ ಟ್ರೈನಿಂಗ್ ನಡೀತಾ ಇದೆ. ಯಾರಿಗೆಲ್ಲ ಈ ಒಂದು ಮೆಡಿಸಿನ್ಸ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ನೂ ಅತಿ ಹೆಚ್ಚಾಗಿ ಮಾಹಿತಿ ಬೇಕಂತೀರಾ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ನಾಲೆಜ್ ತಗೊಳ್ಳಿ. ನಮ್ಮ ರಾಯಚೂರಲ್ಲಿ ವೆಸ್ಟೇಜ್ ಆಫೀಸಲ್ಲಿ ಇರುತ್ತೆ. ಇನ್ನೂ ಅತಿ ಹೆಚ್ಚಾಗಿ ಮಾಹಿತಿ ಸರ್. ವೆರಿ ಸಿಂಪಲ್. ಜೀವನ ಬದಲಾಗೋದು 1 ನಿಮಿಷದಲ್ಲಿ ಸರ್. ಜೀವನ 1 ನಿಮಿಷದಲ್ಲಿ ನಮ್ಮ ಲೈಫ್ ಚೇಂಜ್ ಆಗಿಲ್ಲ, ಬಟ್ ನಿರ್ಧಾರ ತಂದ್ರೆ ಜೀವನ ಚೇಂಜ್ ಆಗುತ್ತೆ. ಆ ಥರ ನಿರ್ಧಾರ ತಗೊಂಡ್ರಿ. ಎಲ್ಲ ವೆಸ್ಟೇಜ್ ಜಾಯ್ನಿಂಗ್ ಆಗಿದ್ರೆ ಕೈ ಎತ್ತೀರಾ? ಜಾಯ್ನಿಂಗ್ ಆಗಿದ್ರೆ ಸೂಪರ್. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಇನ್ವಾಲ್ವ್ ಆಗಿ ಬಿಸ್ನೆಸ್ ನ ಶುರು ಮಾಡಿ. ನಿಮ್ಮ ಜೊತೆ ನಾವು ಇರ್ತೀವಿ. 5 ವರ್ಷ ನಮ್ಮ ಜೊತೆ ನಿಲ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.